ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಎರಡು ಗೂಡ್ಸ್ ಆಟೋಗಳ ನಡುವೆ ಅಪಘಾತ, ಓರ್ವ ಮಹಿಳೆ ಸಾವು, ಗಾಯಾಳುಗಳಿಗೆ ಚಿಕಿತ್ಸೆ. ಉಪವಿಭಾಗ ಆಸ್ಪತ್ರೆಯ ಸ್ಥಳಕ್ಕೆ ಡಾಕ್ಟರ್ ಈಶ್ವರ್ ಸವಡಿ ಆಗಮಿಸಿ ಚಿಕಿತ್ಸೆಗೆ ತಯಾರಿ. ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ್ ಗ್ರಾಮದ ಬಳಿ ಘಟನೆ. ರೂಬಿನಾ 24 ವರ್ಷದ ಮೃತ ಮಹಿಳೆ. ಗಂಗಾವತಿ ಕಡೆಯಿಂದ ಕೊಪ್ಪಳಕ್ಕೆ ಬರುತ್ತಿದ್ದ ಗೂಡ್ಸ್ ಆಟೋಗಳು ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಗದ್ದೆಗೆ ಬಿದ್ದಿದ್ದು 2 ಆಟೋಗಳು. ಅಲ್ಲಿದ್ದ ಸ್ಥಳೀಯ ಯುವಕರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮೆಹಬೂಬ್ ನಗರದ ನಿವಾಸಿಗಳು ಅಪ್ಪಿ ಆಟೋದಿಂದ ಕೊಪ್ಪಳಕ್ಕೆ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಹೋಗುತ್ತಿರುವ ದಾರಿಯಲ್ಲಿ ಚಿಕ್ಕಬೆಣಕಲ್ ಹತ್ತಿರ ಆಗಿರುವಂತಹ ಘಟನೆ ಇದು. ಕೊಪ್ಪಳಕ್ಕೆ ದೇವರಿಗೋಸ್ಕರ ಹೋಗುತ್ತಿರುವಾಗ ಒಂದೇ ಕುಟುಂಬದ 2 ಆಟೋಗಳು ಎನ್ನಲಾಗಿದೆ. ಘಟನೆ ನಡೆದ ಸ್ಥಳದಲ್ಲಿ ಸ್ಥಳೀಯರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಗಂಗಾವತಿ ಉಪವಿಭಾಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. 12 ಜನಕ್ಕೆ ಗಂಭೀರ ಗಾಯ. ಸ್ಥಳೀಯ ಯುವಕರ ಸಾಹಸ. ಆಂಬ್ಯುಲೆನ್ಸ್ ಮುಂದೆ ಹೋಗುತ್ತಿರುವಾಗ ದಾರಿ ಬಿಡಿಸುತ್ತಾ ಬೈಕ್ ಮೇಲೆ ತೆರಳಿ ಜೀವ ಕಾಪಾಡುವಲ್ಲಿ ಮುಂದಾದ ಯುವಕರು. ಓರ್ವ ಮಹಿಳೆ ಮೃತಪಟ್ಟಿದ್ದಾಳೆ ಎನ್ನಲಾಗುವುದು. ಉಳಿದ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ವಿಭಾಗ ಆಸ್ಪತ್ರೆಯ ಸ್ಥಳಕ್ಕೆ ಡಾಕ್ಟರ್ ಈಶ್ವರ್ ಸವಡಿ ಹಾಗೂ ಆಸ್ಪತ್ರೆ ಇನ್ಚಾರ್ಜ್ ವೆಂಕಟೇಶ್ ಚಿಕಿತ್ಸೆಗೆ ಮುಂದಾದವರು. ನಗರ ಠಾಣೆ ಡಿವೈಎಸ್ಪಿ, ಗ್ರಾಮೀಣ ಠಾಣೆ ಪೊಲೀಸ್ ಅಧಿಕಾರಿ ರಂಗಪ್ಪ ಆಸ್ಪತ್ರೆಯಲ್ಲಿ ಪರಿಶೀಲನೆ ಹಾಗೂ ತನಿಖೆ ಮುಂದುವರಿಯುವುದು ಎಂದರು. ಇವತ್ತು ಮಧ್ಯಾಹ್ನ ಚಿಕ್ಕಬೆಣಕಲ್ ಹತ್ರ 2 ಗೂಡ್ಸ್ ವೆಹಿಕಲ್ ಆಕ್ಸಿಡೆಂಟ್ ಆಗಿ ನಮ್ಮ ಆಸ್ಪತ್ರೆಗೆ ಸುಮಾರು 30ಕ್ಕೂ ಹೆಚ್ಚು ಗಾಯಾಳುಗಳನ್ನು ಕರ್ಕೊಂಡ್ಬಂದಿದ್ರು. ಅದರಲ್ಲಿ ಒಂದು 13 ಜನರಿಗೆ ನಾವು ಔಟ್ ಪೇಷಂಟ್ ಮೇಲೆ ನೋಡಿ ಕಳಿಸ್ಕೊಟ್ವಿ. ಸುಮಾರು 18 ಜನರಿಗೆ ತೀವ್ರತರ ಗಾಯ ಆಗಿರೋದ್ರಿಂದ ಅವ್ರನ್ನ ನಾವು ನಮ್ಮ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡ್ಕೊಂಡಿದ್ದೀವಿ. ಆ 18 ಜನರಲ್ಲಿ ಸುಮಾರು 6 ಜನರಿಗೆ ಫ್ರ್ಯಾಕ್ಚರ್ಸ್ ಇವೆ, ಮೂಳೆಗಳು ಮುರಿದಿವೆ ಮತ್ತು ಅವ್ರನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ದೀವಿ. ಒಂದು ತಂಡವಾಗಿ ಉಪವಿಭಾಗ ಆಸ್ಪತ್ರೆ ಎಲ್ಲ ವೈದ್ಯರ ತಂಡ ಹಾಗೂ ಸಿಬ್ಬಂದಿಗಳ ತಂಡ ತಕ್ಷಣ 30 ಜನರ ಗಾಯಾಳುಗಳಿಗೆ ಚಿಕಿತ್ಸೆ ನೀಡುವಂತಹ ಕಾರ್ಯವನ್ನು ಮಾಡಿದೆ. ಎಲ್ಲ ಸಿಬ್ಬಂದಿಗಳಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಎಲ್ಲರನ್ನೂ ಸಹಕಾರದಿಂದ ನೀಡುವಲ್ಲಿ ಸಹಕರಿಸಿದ ಪೊಲೀಸ್ ಇಲಾಖೆಗೂ ಮತ್ತು ಸಾರ್ವಜನಿಕರಿಗೂ ವಂದನೆಗಳನ್ನು ತಿಳಿಸ್ತೀನಿ. ಈಗ ಅಲ್ಲಿ ಸೀರಿಯಸ್ ಆಗಿದ್ದಾರೆ ಸರ್, ಈಗ ಬಳ್ಳಾರಿ ಕರ್ಕೊಂಡು ಹೋಗಿದ್ರು. ಒಂದು ಸ್ಪಾಟ್ ಡೆತ್ ಆಗಿತ್ತು ಸರ್, ಅದು ಅವ್ರದ್ದು ಈಗಾಗಲೇ PM ಮಾಡ್ತಾ ಇದೆ. ಇಬ್ಬರಿಗೆ ಹೆಡ್ ಇಂಜುರಿ ಇದೆ, ಬಳ್ಳಾರಿ ಕಳಿಸ್ಕೊಟ್ಟಿದ್ವಿ. ಸಣ್ಣ ವಯಸ್ಸಿರೋದ್ರಿಂದ ಬಹುಶಃ ಏನು ಆಗಲಿಕ್ಕಿಲ್ಲ ಅಂತ ದೇವರನ್ನು ಪ್ರಾರ್ಥಿಸ್ತಾ ಇದ್ದೀವಿ. ನೋಡ್ಬೇಕೇನಾಗ್ತದೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.